ತಾಲೂಕು ಕುಂಸಿ ಹೋಬಳಿಯ ದೊಡ್ಡಮಟ್ಟಿ ಗ್ರಾಮದ ನಿವಾಸಿಗಳು ಶಿವಮೊಗ್ಗ ಜಿಲ್ಲಾಧಿಕಾರಿ ಕಚೇರಿ ಎದುರು ಪ್ರತಿಭಟನೆ ನಡೆಸಿ ಮೂಲಸೌಕರ್ಯ ಕಲ್ಪಿಸಲು ಆಗ್ರಹಿಸಿದರು. ನಮ್ಮೂರಿನ ಸಮಸ್ಯೆಗಳನ್ನು ಜನಪ್ರತಿನಿಧಿಗಳ ಗಮನಕ್ಕೆ ತಂದರೂ ಉಪಯೋಗವಾಗಿಲ್ಲ. ಅರಣ್ಯ ಪ್ರದೇಶವಾಗಿರುವುದರಿಂದ ರಸ್ತೆ ಕಾಮಗಾರಿ ಸಾಧ್ಯವಿಲ್ಲ ಅಂತ ಹೇಳ್ತಿದ್ದಾರೆ. ನಿತ್ಯ ಬಳಕೆ ವಸ್ತುಗಳಿಗಾಗಿ ನಾವು 10 ಕಿಲೋಮೀಟರ್ ದೂರದ ಚೋರಡಿ ಗ್ರಾಮ ಅಥವಾ 15 ಕಿಲೋಮೀಟರ್ ದೂರದಲ್ಲಿರುವ ಕುಂಸಿಗೆ ಬರಬೇಕಾಗ್ತದೆ. ಮಕ್ಕಳು ಶಾಲೆಗೆ ಹೋಗಲು ಸಾಧ್ಯವಾಗದೆ ಬಿಟ್ಟಿದ್ದಾರೆ. ಆರೋಗ್ಯ ಸಮಸ್ಯೆ ಉಂಟಾದರೆ ಕಷ್ಟ. ಎಷ್ಟೋ ಜನ ಆಸ್ಪತ್ರೆಗೆ ಕರೆದೊಯ್ಯುವ ದಾರಿಯಲ್ಲೇ ಸಾವು ಕಂಡಿದ್ದಾರೆ. ಸುಮಾರು 450 ಜನ ವಾಸವಾಗಿರುವ ಈ ಊರಿಗೆ ಮೂಲ ಸೌಕರ್ಯ ಕಲ್ಪಿಸಿ ಅಂತ ಒತ್ತಾಯಿಸಿದ್ದಾರೆ. ಏನಕ್ಕಾಗಿ ಹೋರಾಟ? ಬೇಕೇ ಬೇಕು, ಬೇಕೇ ಬೇಕು. ಏನಕ್ಕಾಗಿ ಹೋರಾಟ? ಎಲ್ಲವರೆಗೂ ಹೋರಾಟ. ಏನಕ್ಕಾಗಿ ಹೋರಾಟ? ಏನಕ್ಕಾಗಿ ಹೋರಾಟ? ಬೇಕೇ ಬೇಕು. ಗಟ್ಟಿ ಗ್ರಾಮಕ್ಕೆ ಬೇಕು, ಬೇಕೇ ಬೇಕು, ಬೇಕೇ ಬೇಕು. ಏನಕ್ಕಾಗಿ ಹೋರಾಟ? ಏನಕ್ಕಾಗಿ ಹೋರಾಟ? ಎಲ್ಲಿವರೆಗೂ ಹೋರಾಟ? ಎಲ್ಲಿವರೆಗೂ ಹೋರಾಟ? ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು. ಏನಕ್ಕಾಗಿ? ಎಲ್ಲಿವರೆಗೂ ಹೋರಾಟ? ಎಲ್ಲಿವರೆಗೂ ಹೋರಾಟ? ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು. ಏನಕ್ಕಾಗಿ ಹೋರಾಟ? ಏನಕ್ಕಾಗಿ ಹೋರಾಟ? ಬೇಕೇಕು, ಬೇಕೇ ಬೇಕು. ಯಾವುದಕ್ಕೆ ಹೋರಾಟ? ಯಾವುದಕ್ಕೆ ಹೋರಾಟ? ಎಲ್ಲಿ ತನಕ ಹೋರಾಟ? ಯಾವುದಕ್ಕೆ ಹೋರಾಟ? ನನ್ನ ಹೆಸರು ಹನುಮಂತಪ್ಪ, ದೊಡ್ಡಮಟ್ಟಿ ಗ್ರಾಮ. ನನಗೆ 82 ವರ್ಷ. 82 ವರ್ಷ. ನಾನು ಅಲ್ಲೇ ಹುಟ್ಟಿದ್ದು, ಅಲ್ಲೇ ಬೆಳೆದಿದ್ದು. ಅಲ್ಲಿ ಏನಾಗಿದೆ ಅಂದರೆ ನಮಗೆ ಮೂಲಭೂತ ಸೌಕರ್ಯಗಳು ನಮಗೆ ಸಿಕ್ಕಿಲ್ಲ. ನಾವು ಬೆಳೆದಂಥ ಬೆಳೆಯು ರೋಡು ಸರಿ ಇಲ್ಲದಕ್ಕೆ ಅಲ್ಲಿ ಹೋಗ್ತಾ ಇಲ್ಲ. ಮಧ್ಯವರ್ತಿಗಳು ಬಂದು ನಮ್ಮನ್ನು ಸುಮಾರು ಕಮ್ಮಿ ಖರೀದಿಗೆ ಮಾಡ್ಕೊಂಡು ನಮ್ಮನ್ನ ಬೆಳೆದಂಥ ಬೆಳೆಗೆ ದಿಕ್ಕು ತೋರ್ಸಂಗಾಗಿ ನಾವು ಪಡೆದಂಥ ಹಣನ ನಮಗೆ ಸಾಲ ಮಾಡಿದಂಥ ಬೆಳೆಗೆ ಅದನ್ನು ಕಟ್ಟಿ ಬಡವರಾಗ್ಬಿಟ್ಟಿದ್ದೀವಿ. ತೀರಾ ದಿಕ್ಕಿಲ್ದಂಗೆ ಆಗಿಬಿಟ್ಟಿದ್ದೀವಿ. ಅದರಲ್ಲಿ ನ್ಯಾಯವಾಗಿ ದುಡ್ಕೊಂಡು ತಿನ್ನೋಂಥ ಸಂದರ್ಭದಲ್ಲಿ ಅರಣ್ಯವರು ನಮಗೆ ಭಾರಿ ತೊಂದರೆ ಕೊಟ್ಟು ಭಾರಿ ಕೇಸ್ ಕೊಟ್ಟಿದ್ದಾರೆ. ಕೇಸ್ ಕೊಟ್ಟು 6 ವರ್ಷ 3 ವರ್ಷದ ತನಕನೂ ನಾವು ಕೇಸ್ ಹೋರಾಡಿ ತಿರ್ಕಪ್ಪ ಲಾಯರಿಂದಲ್ಲಿ ನಾವು ಅದನ್ನು ಬಗುರುಕುಮಂತಲ್ಲಿ ಸಾಧಿಸಿ ನಮಗೆ ಕೇಸ್ ಕೊಟ್ಟಿದ್ದಾರೆ. ಅರಣ್ಯವರಿಂದ ನಮಗೆ ಭಾರಿ ವಿಚಿತ್ರವಾಗಿದೆ, ನಮಗೆ ತೊಂದರೆ ಆಗಿದೆ. ರೋಡ್ ಮಾಡೋಕ್ಕೆ ಬಿಡೋದಿಲ್ಲ. ಆರ್ಡ್ರ್ ಕಾಪಿ 65 ಸರ್ವಪಲ್ಲಿ ರಾಧಾಕೃಷ್ಣನ್ ಎಂಬವರು ರಾಷ್ಟ್ರಪತಿ ಅವರು ನಿಜಲಿಂಗಪ್ಪ ಸಂದರ್ಭದಲ್ಲಿ ಮೈಸೂರು 40 ಎಕರೆ ನಮಗೆ ಸಾಂಕ್ಷನ್. ಅಲ್ಲಿ ಅವರಿಗೆ ಇದುವರೆಗೂ ಸಹಿತ ಕಂದಾಯ ಗ್ರಾಮ ಘೋಷಣೆ ಆಗಿಲ್ಲ. ಒಂದು. ಎರಡನೇದು, ಅವರಿಗೆ ಖಾತೆಯನ್ನು ಸಹಿತ ಪಾಣಿ ಮತ್ತು ಸಾಗುವಳಿ ಪತ್ರ 1888ರಲ್ಲಿ ಕೊಟ್ಟಿದ್ರು ಸಹಿತ ಇದುವರೆಗೂ ಅವರಿಗೆ ಪೋರ್ಟ್ ಸಹಿತನೂ ಮಾಡಿಕೊಟ್ಟಿಲ್ಲ. ಎರಡನೇದು. ಮೂರನೆಯದು ಮೇಯ್ನಾಗಿ ರಸ್ತೆ ಸಂಪರ್ಕ ನಮ್ಮ ಕುಂಸಿ ಗ್ರಾಮ ಪಂಚಾಯಿತಿಯಿಂದ ದೊಡ್ಡಮಟ್ಟಿ ಗ್ರಾಮಕ್ಕೆ 10 ಕಿಲೋಮೀಟ್ರ್ ಇದೆ. ಅದಾಗಿ NH ರಸ್ತೆಯಿಂದ 6 ಕಿಲೋಮೀಟ್ರ್ ಇರೋದ್ರಿಂದ ಅಲ್ಲಿಂದ ಯಾವುದೇ ಥರದಲ್ಲಿ ಸರಿಯಾದ ರಸ್ತೆ ಇರೋದಿಲ್ಲ.
ಎಲ್ಲರೂ ನಮ್ಮ ದೊಡ್ಡಮೆಟ್ಟಿ ಗ್ರಾಮಸ್ಥರು ನಡ್ಕೊಂಡೇ ಓಡಾಡುವಂಥ ಸ್ಥಿತಿ ಬಂದಿದೆ. ಇವತ್ತಿನ ದಿನ ಮಿಡ್ಲ್ ಸ್ಕೂಲ್ ಅಂದರೆ ಪ್ರಾಥಮಿಕ ಶಾಲೆ ಮಾತ್ರ ಇವತ್ತು ದೊಡ್ಡಮೆಟ್ಟಿ ಗ್ರಾಮದಲ್ಲಿದೆ. ಪ್ರೌಢ ಹಂತ ಹಾಗೂ ಕಾಲೇಜಿನ ಹಂತದಲ್ಲಿ ಕುಂಸಿ ಅಥವಾ ಶಿವಮೊಗ್ಗಕ್ಕೆ ಬರುವಂಥ ಸ್ಥಿತಿಗತಿ ಇವತ್ತಿರೋದ್ರಿಂದ ಎಲ್ಲ ಶಾಲೆ ಮಕ್ಕಳು ಮತ್ತು ಎಲ್ಲ ಮಹಿಳೆಯರು ಇವತ್ತು ಶಾಲೆಯನ್ನು ಹೊರತುಪಡಿಸಿ ದೊಡ್ಡಮೆಟ್ಟಿ ಗ್ರಾಮದಲ್ಲಿ ಕುಗ್ಗ ಗ್ರಾಮವನ್ನಾಗಿ ಮಾಡಿಕೊಂಡು ಅವರೇ ಜೀವನವನ್ನು ನಡೆಸುವಂಥ ಇವತ್ತು ಸ್ಥಿತಿ ತುಂಬ ಗಂಭೀರವಾಗಿದೆ. ಹಾಗಾಗಿ ನಮಗೆ ತುಂಬ ಎಲ್ಲರಲ್ಲೂ ಮನವಿ ಮಾಡ್ಕೊಳ್ತಾ ಇದ್ದೀವಿ, ದಯಮಾಡಿ ದೊಡ್ಡಮೆಟ್ಟಿ ಗ್ರಾಮಕ್ಕೆ ಒಮ್ಮೆ ಭೇಟಿ ಕೊಟ್ಟು ದೊಡ್ಡಮೆಟ್ಟಿ ಗ್ರಾಮದ ಜನತೆಯನ್ನು ಕಂಡು ಅವರ ಸ್ಥಿತಿಗತಿಯನ್ನು ನೋಡಿ ಅವರಿಗೆ ಆದಂಥ ಒಂದು ಕಂದಾಯ ಗ್ರಾಮವನ್ನು ಘೋಷಣೆ ಮಾಡಿಕೊಟ್ಟು ಅವರಿಗೆ ಆದಂಥ ಬೋರ್ಡನ್ನು ಸಹಿತ ಮಾಡಿಕೊಟ್ಟು ಅವರಿಗೆ ಆದಂಥ ಒಂದು ರಸ್ತೆಯನ್ನು ಕಲ್ಪಿಸಿ ಕೊಡಬೇಕಂತ ಹೇಳ್ಬಿಟ್ಟು ತಮ್ಮೆಲ್ಲರ ಮೂಲಕ ಮನವಿಯನ್ನು ಮಾಡ್ಕೊಳ್ತಾ ಇದ್ದೀನಿ. ನನ್ನ ಹೆಸರು ಆಂಜನೇಯ ಸಿ, ಕುಂಸಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು. ಇದೇ ದೊಡ್ಡಮೆಟ್ಟಿ ಗ್ರಾಮದ ಸದಸ್ಯನಾಗಿ ಕುಂಸಿ ಗ್ರಾಮಕ್ಕೆ ಹೋಗಿ ಅಧ್ಯಕ್ಷನಾಗಿದ್ದೀನಿ. ನಮಸ್ಕಾರ, ನಾನು ರೂಪಾ ಅಂತ. ನಾನು ಅದೇ ಗ್ರಾಮದ ವಾಸಿ. ಅಲ್ಲಿ ಆ ಸಮಯದಲ್ಲಿ ನಮ್ಮ ತಂದೆಯವರು ಓದಿಸಿ ನನಗೆ ಇದುವರೆಗೂ ನಾನು MA LLB DED ಮಾಡಿದ್ದೀನಿ. ಆ ಟೈಮಲ್ಲಿ ಯಾವಾಗ 87ರಲ್ಲಿ ನಾನು ಹುಟ್ಟಿದ್ದು, 87ರಿಂದ ಇಲ್ಲಿವರೆಗೂ ಕೂಡ ಯಾವುದೇ ರೀತಿ ಒಂದು ಸರ್ಕಾರಿ ಸೌಲಭ್ಯ ಸಿಕ್ಕಿಲ್ಲ. ಸರ್ಕಾರದಿಂದ ಯಾವುದೇ ರೀತಿ ಯೋಜನೆಗಳು ಬಂದಿಲ್ಲ, ಸರಿಯಾಗಿ ಸಮರ್ಪಕವಾಗಿ ಬಂದಿಲ್ಲ. ಹೆಣ್ಮಕ್ಳು ತುಂಬ ಕಷ್ಟವಾದ ಜೀವನ ಮಾಡ್ತಾ ಇದ್ದಾರೆ, ಮತ್ತು ಮಕ್ಕಳು ಕೂಡ ಅರ್ಧಕ್ಕೆ ಶಾಲೆ ಬಿಟ್ಟಿದ್ದಾರೆ. ತುಂಬ ಕಷ್ಟಕರವಾದ ಜೀವನ ಇದೆ. ಒಂದು ದ್ವೀಪ ಥರ ಇದೆ. ಅಲ್ಲಿಗೆ ಯಾವುದೇ ರೀತಿ ಸೌಲಭ್ಯಗಳು ಹೋಗ್ತಾ ಇಲ್ಲ, ಯಾವುದೇ ರೀತಿ ಯೋಜನೆಗಳು ಅಲ್ಲಿ ಹೋಗಿ ಸೇರ್ತಾ ಇಲ್ಲ. ಈಗ ಜನ ಬಂದು ಇಲ್ಲಿ ಕೇಳಬೇಕು ಅಂತ ಹೇಳಿ ಸಂಘಟನೆ ಮಾಡೋದು ತುಂಬ ಕಷ್ಟ ಆಯಿತು. ಅದನ್ನು ಮಾಡಿದ್ದೀವಿ, ಪ್ರಾರಂಭ ಮಾಡಿದ್ದೀವಿ. ಇದು ಎಲ್ಲಿ ತನಕ ಅಂದರೆ ಇದು ಕೊನೆ ಆಗೋದು, ಅದಕ್ಕೊಂದು ಅಂತ್ಯ ಇಡೋ ತನಕನೇ. ಅಂದರೆ ರೋಡ್ ಆಗಬೇಕು ಅಂತಂದರೆ ರೋಡ್ ಆಗಲೇಬೇಕು. ಅದು ಮಳೆಗಾಲ ಅಷ್ಟರಲ್ಲಿ ರೋಡ್ ಆಗಬೇಕು ಅಂತ ನಮ್ಮೆಲ್ಲರ ಒಂದು ಉದ್ದೇಶ. ನಮ್ಮ ಎಲ್ಲರ ಗುರಿ ಇರೋದು ಕೂಡ ಮಳೆಗಾಲ ಅಷ್ಟರಲ್ಲಿ ಆಗಬೇಕು. ಯಾಕಂದರೆ ಓಡಾಡೋಕ್ಕಲ್ಲಿ ಬೇರೆ ವ್ಯವಸ್ಥೆನೇ ಇಲ್ಲ. ಮಳೆಗಾಲದಲ್ಲಿ ಎಷ್ಟೊಂದು ಜನ ಬಿದ್ದಿದ್ದಾರೆ, ಎದ್ದಿದ್ದಾರೆ. ಈಗ ಬಾಣಂತಿಯರಾಗಿರ್ಬೋದು, ಈಗ ಪ್ರೆಗ್ನೆಂಟ್ ಇರೋರೇ ಆಗಿರ್ಬೋದು, ತುಂಬ ಕಷ್ಟ ಆಗುತ್ತೆ ಅಂಥ ರೋಡಲ್ಲಿ ಬರೋದು ಹೋಗೋದು. ಇದನ್ನು ಎಲ್ಲರ ಗಮನಕ್ಕೂ ತಗೋಬೇಕು. ಎಲ್ಲ ಅಧಿಕಾರಿಗಳು ಎಲ್ಲೋ ಕೂತ್ಕೊಂಡಿರ್ತೀರ, ಎಲ್ಲ ಚುನಾಯಿತ ಅಧಿಕಾರಿಗಳು ಎಲ್ಲೆಲ್ಲೋ ಇರ್ತೀರ. ಇದನ್ನ